ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್ ಬೈ ಕೊಲ್ಲಾಪುರದ ಕನ್ನಡತಿ. ಸೊ ಇವತ್ತಿನ ಮಾರ್ನಿಂಗ್ ಅಂದರೆ ಆಲ್ಮೋಸ್ಟ್ ಫುಲ್ ಡೇ ವ್ಲಾಗ್ ಮಾಡಬೇಕಂತೈತಿ, ಫುಲ್ ಡೇ ಕ್ಯಾಪ್ಚರ್ ಮಾಡಬೇಕಂತೈತಿ. ಸೊ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ ನಂದು ಡೇ ಟು ಡೇ ರುಟೀನ್ ಮುಗಿಸಿ ಕಸ ಅದು ಹೊಡೆದು ಎಲ್ಲ ನಾನು ಸ್ನಾನ ಮಾಡಿ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟಿಗೆ ಬಂದೆ. ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ಕೆ ಬೇರೇನೂ ಹಿಂಗೆ ಹೆವಿ ಅಂದ್ರೆ ಉಪ್ಪಿಟ್ಟು ಅವಲಕ್ಕಿ ಅವೆಲ್ಲ ಬೇಸರಾಗಿತ್ತು. ಸೊ ಇವತ್ತು ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಬೇಕಂತೇಳಿ ಬ್ರೆಡ್ಡೂ ಇತ್ತು ಮನ್ಯಾಗ. ಸೊ ಅದು ಇನ್ನೂ ಒಂದೆರಡು ದಿನ ಬಿಟ್ಟರೆ ಮತ್ತು ವೇಸ್ಟ್ ಆಕೈತೆ ಅಂಥೇಳಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಬೇಕಂತೇಳಿ ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡೆ. ನಾನು ದಿವ್ಯಾಂಶ ಬ್ರೆಡ್ ಆಮ್ಲೆಟ್ ಮಾಡಿಕೊಂಡು ತಿಂದ್ವಿ. ಆಮೇಲೆ ತಿಂದು ಸ್ವಲ್ಪ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವನ ಜೊತೆ ಒಂದು ಸ್ವಲ್ಪ ಆಟ ಆಡಿ ಅವನಿಗೆ ಹಂಗೆ ಸ್ಕೂಲ್ ಬಗ್ಗೆ ಅದು ಎಲ್ಲ ಹೇಳಿ ಎಲ್ಲ ಮುಗಿಸಿ ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನಕ್ಕೆ ಬಂದೆ. ಮತ್ತು ಸೊ ಎಗ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಲುವಾಗಿ ಎಗ್ ತರಿಸಿದ್ದಿತ್ತು. ಮತ್ತು ಅದನ್ಯಾಕೆ ಇಡೋದಂಥೇಳಿ ಮಧ್ಯಾಹ್ನನೂ ಎಗ್ಗದ್ದನ್ನು ಏನಾದರೂ ಮಾಡಿದ್ರೆ ಆತಂಥೇಳಿ ಒಂದು 4 ಎಗ್ ಬಾಯ್ಲ್ ಮಾಡೋಕೆ ಇಟ್ಕೊಂಡೆ. 4 ಎಗ್ಗದ್ದು ಏನಾದರೂ ರೊಟ್ಟಿ ಜೊತೆ ಏನಾದರೂ ಕಾಂಬಿನೇಷನ್ ಮಾಡಿಕೊಂಡ್ರೆ ಆಯ್ತು ಅಂಥೇಳಿ ಗ್ರೇವಿ ಕರಿ ಅಥವಾ ಬುರ್ಜಿಲ್ಲ ಗ್ರೇವಿ ಅಥವಾ ಕರಿ ಬಾಯ್ಲ್ ಮಾಡ್ಕೊಂಡು ಏನಾದರೂ ಮಾಡ್ಕೊಳ್ಬೇಕಂತ ಎಗ್ಸನ್ನು ಬಾಯ್ಲ್ ಮಾಡೋಕೆ ಇಟ್ಕೊಂಡ್ಬಿಟ್ಟೆ. ಇಟ್ಕೊಂಡು ನಾನು ಈ ಸೈಡ್ ವರನಿಗೆ ಕುಕ್ಕರ್ ಹಚ್ಕೊಳಕತ್ತಿದ್ದೆ ಬ್ಯಾಳಿಗೆ, ಸಪ್ಪನ ಬೇಳೆ. ಈ ಸೈಡ್ ಮಹಾರಾಷ್ಟ್ರದೊಳಗೆ ಕೊಲ್ಲಾಪುರದಾಗ ಎಲ್ಲರೂ ವರನ್ ಅಂತಾರೆ, ನಮ್ಮ ಸೈಡೆಲ್ಲ ಬ್ಯಾಳೆ ಅಂತಾರೆ. ಸೊ ಅದ್ರ ಸಂಬಂಧ ಕುಕ್ಕರ್ ಹಚ್ಕೊಳಕತ್ತಿದ್ನಿ. ನಾ ಬ್ಯಾಳೆಗೆ ಯಾವತ್ತೂ ಒಂದೇ ಬೇಳೆ ಹಾಕ್ಕೊಳ್ಳೋಂಗಿಲ್ಲ. ತೊಗರಿಬೇಳೆ, ಹೆಸರುಬೇಳೆ ಹಾಕ್ಕೊಳ್ತೀನಿ ಅಥವಾ ತೊಗರಿಬೇಳೆ ಮತ್ತು ಚನ್ನಂಗಿ ಬೇಳೆ ಹಂಗೆ ಹಾಕ್ಕೊಳ್ತೀನಿ. ಬಹಳ ರೇರ್ ಯಾವಾಗಾದರೂ ಅಷ್ಟು ಹಿಂಗೆ ಹಿಂಗೆ ತಿನ್ಬೇಕನ್ಸುತ್ತೆ ಅಂದರೆ ದಾಲ್ ಟೈಪು ಅವಾಗಷ್ಟು ಒಂದೇ ಹಾಕ್ತೀನಿ. ಇಲ್ಲಾಂದ್ರೆ ರೆಗ್ಯುಲರ್ ಬೇಸಿಸ್ ಬೇರೆ ಬೇರೆದನ್ನು ಹಾಕ್ತಿರ್ತೀನಿ. ಹೆಸರು ಕಾಳು ಒಂದು ಸತಿ, ಚನ್ನಂಗಿ ಕಾಳು ಒಂದು ಸತಿ, ಚನ್ನಂಗಿ ಬೇಳೆದು ಒಂದು ಸತಿ, ಆಮೇಲೆ ಮಿಕ್ಸನು ಹೆಸರುಬೇಳೆ ಮತ್ತು ತೊಗರಿಬೇಳೆ. ಇವತ್ತು ಚನ್ನಂಗಿ ಬೇಳೆ ಮತ್ತು ತೊಗರಿಬೇಳೆ ಹಾಕ್ಕೊಳಕತ್ತೀನಿ. ವರನ್ ಸಂಬಂಧ ಮಾಡ್ಕೊಳಕತ್ತೇನೆ ನಂತಲೇ ಅದ್ರಾಗನೇ 1-2 ಮೆಣಸಿನ್ಕಾಯಿ ಟೊಮೆಟೊ ಹಾಕ್ಕೊಂಡು ಕುದಿಯೋಕೆ ಇಟ್ಕೊಂಡೆ. ಕುಕ್ಕರ್ ಕುದಿಯೋವರೆಗೂ ಇದು ಎಗ್ ನಾನು ಆಲ್ರೆಡಿ ಮೊದಲೇ ಬಾಯ್ಲ್ ಮಾಡ್ಕೊಕೆ ಇಟ್ಕೊಂಡಿದ್ದೆಲ್ಲ. ಸೊ ಇದು ಇವಾಗ ಬೇಳೆ ಕುದಿಯೋವರೆಗೂ ಇದು ಎಗ್ಗದ್ದು ಏನೈತಲ್ಲ ನಾನು ಪಲ್ಯ ಅಥವಾ ಕರಿ ಮಾಡ್ಕೊಂಬಿಡ್ತೀನಿ. ಲೆಟ್ಸಿ ಏನಾಗ್ತೈತೆ. ಆ್ಯಕ್ಚುಲಿ ಕರಿನೇ ಮಾಡ್ಕೊಳ್ಬೇಕಂತ ನಾನು ಅಂದ್ಕೊಳಕತ್ತಿದ್ದೆ. ಬಟ್ ಆ ಟೈಮ್ನಾಗ ಒಂದು ಸ್ವಲ್ಪ ಕರೆಂಟ್ ಹೋದು. ಕರಿಗೆ ಒಂದು ಸ್ವಲ್ಪ ಈ ಪೇಸ್ಟ್ ಅದು ಬೇಕಾಗ್ತೈತಲ್ಲ, ಮಸಾಲ ಪೇಸ್ಟ್ ಅದು. ಸೊ ಅದಕ್ಕೆ ಕರಿ ಮಾಡ್ಕೊಳಕ್ಕಾಗಂಗಿಲ್ಲ ಅಂಥೇಳಿ ಜಸ್ಟ್ ಒಂದು ಸಿಂಪಲ್ ಪಲ್ಯ ಎಗ್ಗದ ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಮಾಡಕತ್ನಿ. ಎಗ್ ಸುಲ್ಕೊಂಡ್ರೆ ಅದನ್ನ ಒಂದು ಸ್ವಲ್ಪ ರಫ್ಲಿ ಕಟ್ ಮಾಡ್ಕೊಳ್ಳೋಣ. ಪೂರ್ತಿ ಸಣ್ಣನೂ ಅಲ್ಲ, ಪೂರ್ತಿ ದೊಡ್ಡ ಪೀಸನ್ನು ಅಲ್ಲ, ರಫ್ಲಿ ಕಟ್ ಮಾಡ್ಕೊಂಡು ಅದಕ್ಕೆ ನಾನು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕ್ಕೊಂಡು ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡು ಪಲ್ಯ ಮಾಡ್ಕೋಬೇಕಂತೈತಿ. ಇದೇನು ಪಲ್ಯ ಮಾಡ್ಕೊಳಕ್ತಿಲ್ಲ, ಇದ್ರದ್ದು ನನ್ನ ಹೋಲ್ ರೆಸಿಪಿ ಈ ವಿಡಿಯೋನಾಗ ಹಾಕ್ತೇನೆ ನೋಡ್ರಿ ಇವಾಗ. ಸೊ ಫಸ್ಟ್ ಇದಕ್ಕೆ ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾನು 4 ಎಗ್ ತೊಗೊಂಡೆ ಅಂತಲೇ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ. ಇದಕ್ಕೆ ಭಾಳ ಆಯಿಲಿ ಆತಂದರೆ ಅದರ ಎಗ್ಸ್ ಏನದಾವಲ್ಲ ಆಯಿಲ್ ಅಬ್ಸಾರ್ಬ್ ಮಾಡ್ಕೊಳಂಗಿಲ್ಲ. ಅದು ಆಯಿಲಿ ಆಮೇಲೆ ಭಾಳ ಹೊರಗನೆ ಬಂದುಬಿಡ್ತೈತಿ. ತಿನ್ನೋಕೆ ಅಷ್ಟು ಸರಿ ಅನ್ಸಂಗಿಲ್ಲ ಅಂತೇಳಿ ಆಯಿಲನ್ನು ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ. ಸೊ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ನಮ್ಮದು ರೆಗ್ಯುಲರ್ ಒಗ್ಗರಣೆ ಏನಿರ್ತದಲ್ಲ, ಸಾಸಿವೆ, ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಮೀಡಿಯಮ್ ಸೈಜದ್ದು ಉಳ್ಳಾಗಡ್ಡಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಂಡು ಚಲೋ ತಂಗೆ ಕರ್ಕೊಳ್ಳೋಣ. ಸ್ವಲ್ಪ ಉಳ್ಳಾಗಡ್ಡಿ ಬ್ರೌನ್ ಕಲರಿಗೆ ಟರ್ನ್ ಆಯ್ತಂದ್ರೆ ಅದಕ್ಕೆ ನಾವು ಒಂದು ಮೀಡಿಯಮ್ ಸೈಜಿದ್ದು ಟೊಮ್ಯಾಟೊನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಸೇಮ್ ಸೈಜ್ ಅಂದ್ರೆ ಆಲ್ಮೋಸ್ಟ್ ಸೇಮ್ ಕ್ವಾಂಟಿಟಿ ಒಳಗೇ ಇರಬೇಕು. ಟೊಮೆಟೊ ಸ್ವಲ್ಪ ಕಡಿಮೆ ಆದ್ರೂ ಅಷ್ಟು ಟೇಸ್ಟಿ ಬರೋಂಗಿಲ್ಲ. ಸೊ ಟೊಮೆಟೊನೂ ಚಲೋ ಇರಬೇಕು, ಉಳ್ಳಾಗಡ್ಡಿನೂ ಒಂದು ಸ್ವಲ್ಪ ಚಲೋನ ತೊಗೊಳ್ಳೋಣ, ಅಂದ್ರೆ ಮೀಡಿಯಮ್ ಕ್ವಾಂಟಿಟಿ ಒಳಗೆ. ಸೊ ಎರಡೂ ಹಾಕ್ಕೊಂಡು ಒಗ್ಗರಣೆಗೆ ಚಲೋ ತಂಗ ಬೇಯಿಸ್ಕೊಳ್ಳೋಣ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ನಮ್ಮ ಡೈಲಿ ಮಸಾಲಾಸ್
ಧನಿಯಾ ಪೌಡ್ರ್ ಒಂದು ಸ್ವಲ್ಪ, ಅರ್ಶಿನದ ಪುಡಿ ಒಂದು ಸ್ವಲ್ಪ, ಆಮೇಲೆ ಖಾರ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಚಲೋ ತಂಗಿ ಮಸಾಲಾನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈ ರೀತಿ ಎಗ್ಸನ್ನು ನಾವು ಎಗ್ ಕಟ್ ಮಾಡ್ಕೊಂಡೇನಿ. ಅದಕ್ಕೆ ನಾನು ಫಸ್ಟನ್ನು ಎಗ್ ಯೋಕನ್ನು ಹಾಕೋತೇನೆ. ಎಗ್ಗದ್ದೇನು ಎಲ್ಲೋ ಪಾರ್ಟ್ ಇರ್ತೈತಲ್ಲ ಅದನ್ನ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಅದು ನಾನು ಮಸಾಲ ಏನು ಮಾಡ್ಕೊಂಡೇವಲ್ಲ ಒಗ್ಗರಣೆ ಏನು ಹಾಕ್ಕೊಂಡೇವಲ್ಲ ಅದ್ರಾಗ ಫಸ್ಟ್ ಎಗ್ ಯೋಕನ್ನು ಹಾಕ್ಕೊಂಡು ಅದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಒಂದು ಸ್ವಲ್ಪ ಗ್ರೇವಿ ಥರ ಮಾಡೋಣ. ಎಗ್ ಯೋಕದ್ದನ್ನು ಚಲೋ ಟೇಸ್ಟ್ ಬರ್ತೈತಿ, ಅಂದ್ರೆ ಅದು ಗ್ರೇವಿ ಥರ ಬರ್ತೈತಿ. ಆಮೇಲೆ ಎಗ್ಗದ್ದು ಎಗ್ ವೈಟ್ ಏನು ಇರ್ತೈತಲ್ಲ ಅದನ್ನ ನಾವು ಕಟ್ ಮಾಡಿ ಆಮೇಲೆ ಇದ್ರಾಗ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಚಲೋ ಆಗ್ತೈತಿ. ಅಂದ್ರೆ ಗ್ರೇವಿ ಥರನೂ ಆಗ್ತೈತಿ, ಪ್ಲಸ್ ಅವು ಎಗ್ಗದ ಪೀಸಸ್ಸೂ ಬರ್ತಾವೆ. ಸೊ ಅದಕ್ಕೆ ನಾನು ಫಸ್ಟನ್ನು ಅದನ್ನ ಎಗ್ ಯೋಕ್ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡೆ. ಆಮೇಲೆ ಕಟ್ ಮಾಡಿರೋ ಅಂಥ ಎಗ್ ವೈಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ದು ಎಗ್ಗದ ಪಲ್ಯ ರೆಡಿ ಆಯ್ತು ನೋಡ್ರಿ. ಇದ್ರದ್ದು ಹೆಸರದು ನನಗೇನು ಗೊತ್ತಿಲ್ಲ. ನಾನು ಯಾವಾಗಾದರೂ ನಮಗೆ ಬೋರದು ಆದಾಗ ಅಂದರೆ ವೆಜಿಟೇಬಲ್ ಫುಡ್ಡನ್ನು ಬೋರದು ಆದಾಗ ಈ ರೀತಿ ಎಗ್ಗದು ಇದು ರೀತಿನೂ ಮಾಡಿರ್ತೇನೆ. ಎಗ್ ಪಲ್ಯನ ನಾವು ಅಂತೇವೆ. ಸೊ ಇದಕ್ಕೆ ಯಾರು ಯಾವ ರೀತಿ ಅಂತೀರಿ ಅಥವಾ ಮಾಡ್ತಿರೋ ಇಲ್ಲೋ ನನಗೇನು ಗೊತ್ತಿಲ್ಲ. ಸೊ ಇದಕ್ಕೆ ಇವಾಗ ಕೊತ್ತಂಬರಿ ಗಾರ್ನಿಷಿಂಗಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸೈಡ್ ಇಟ್ಟು ಬಂದರೆ ಮುಗೀತು. ಇದನ್ನ ಭಾಳ ತನಕ ಕುದಿಸೋದಂಕ ಕ್ವೆಶನೇ ಬರೋಂಗಿಲ್ಲ. ಜಸ್ಟ್ ಒಂದು 2 ಮಿನಿಟ್ಸ್ ಎಲ್ಲ ಎಗ್ಗದು ಹಾಕಿದ ಮೇಲೆ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಹಾಕ್ಕೊಂಡ್ವಿ ಅಂದ್ರೆ ಮುಗಿದೇ ಬಿಡುತ್ತೆ. ಸೊ ಎಗ್ಗದ ಪಲ್ಯ ಆಯ್ತು, ಸೈಡ್ ಇಟ್ಕೊಂಡೆ. ಮಧ್ಯಾಹ್ನಕ್ಕೆ ಅದು ಆಗೋದ್ಕನ ನಮ್ಮದು ಬ್ಯಾಳೆ ಕುಕ್ಕರ್ಗೂ ಹಚ್ಚಿದ್ನಿ ನಾನು ಇದು ಮಾಡೋಕ್ಕಿಂತ ಮುಂಚೆ. ಸೊ ಪಲ್ಯ ಆಗೋ ಮಟ್ಟ ಬ್ಯಾಳೆನೂ ಕುದ್ಬಿಡ್ತು. ಇವಾಗ ಬ್ಯಾಳೆಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ವರನ ಇರೋ ಕಾರಣ ಇದಕ್ಕೆ ಏನೂ ಹಾಕ್ಕೊಳಕತ್ತಿಲ್ಲ. ಜಸ್ಟ್ ಸ್ವಲ್ಪ ಒಂದು ಚಿಟಕಿ ಇಂಗು, ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಒಂದು 4-5 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಆಮೇಲೆ ಅರಿಶಿನ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಕೊಟ್ವಿ ಅಂದ್ರೆ ನಂದು ವರನೂ ರೆಡಿ. ವರನಿಗೆ ಮಹಾರಾಷ್ಟ್ರ ಅಂದ್ರೆ ಕೊಲ್ಹಾಪುರದಾಗ ಒಬ್ಬೊಬ್ಬರು ಮನ್ಯಾಗ ಒಂದೊಂದು ರೀತಿ ಇರ್ತೈತಿ. ಒಬ್ಬೊಬ್ಬರು ವರನಿಗೆ ಕೊಬ್ಬರಿನೂ ಹಾಕ್ಕೊಳ್ತಾರೆ, ಆಮೇಲೆ ಉಳ್ಳಾಗಡ್ಡಿದು ಒಗ್ಗರಣೆ ಕೊಡ್ತಾರೆ. ಬಟ್ ನಾನು ಈ ರೀತಿ ಮಾಡ್ಕೊಳ್ತೀನಿ, ಜಸ್ಟ್ ಸಿಂಪಲಾಗಿ. ಒಂದೊಂದು ಸತ ನಾನು ಬೆಳ್ಳುಳ್ಳಿನೂ ಹಾಕೋಂಗಿಲ್ಲ. ಜಸ್ಟ್ ಬ್ಯಾಳೆಗೆ ಅರಿಶಿನ ಉಪ್ಪು ಮಿಕ್ಸ್ ಮಾಡ್ಕೊಂಡು ನಾನು ಕುದಿಸ್ಕೊಂಡ್ಬಿಟ್ಟು ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಜೀರಿಗೆದು ಒಗ್ಗರಣೆ ಮೇಲಿಂದ ಕೊಟ್ಬಿಡ್ತೇನೆ. ಅದು ಎಷ್ಟು ಸಿಂಪಲಾಗಿ ಫುಡ್ ಮಾಡ್ಕೊಳ್ತೀವಿ ಅಷ್ಟು ಟೇಸ್ಟ್ ಚಲೋ ಬರ್ತೈತಿ. ಸೊ ವರನಂದು ನಂದು ಒಗ್ಗರಣೆ ಹಾಕ್ಕೊಂಡಾಯ್ತು, ವರನ್ ರೆಡಿ ಆಯ್ತು. ಇದಕ್ಕೊಂದು ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1-2 ನಿಮಿಷ ಇದನ್ನ ಕುದಿಸ್ಕೊಂಡೆ ಅಂದ್ರೆ ನನ್ನ ವರನೂ ರೆಡಿ ಆಗ್ತೈತಿ. ಮಧ್ಯಾಹ್ನಕ್ಕೆ ಎಗ್ಗದ ಪಲ್ಯ ಆಯಿತು, ಇದು ವರನೂ ರೆಡಿ ಆಯಿತು. ನನ್ನ ಸೈಡಿಗೆ ಅಕ್ಕಿನೂ ತೊಳೆದು ಕುಕ್ಕರಿಗೆ ಹಾಕಿಟ್ಟೇನೆ. ಸೊ ಅಕ್ಕಿದ ರೈಸ್ ಕುಕ್ಕರ್ನಾಗ ಆಗಾಕತ್ತೈತಿ. ರೈಸ್ ಆಗೋವರೆಗೂ ಈ ಸೈಡ್ ನಾನು ಬಿಸಿ ರೊಟ್ಟಿ ಮಾಡ್ಕೊಂಬಿಟ್ಟೆ ಅಂದ್ರೆ ಲಂಚ್ ನಮ್ದು ಇವತ್ತು ಮಧ್ಯಾಹ್ನದ ಊಟ ರೆಡಿ ಟು ಈಟ್. ಸೊ ರೊಟ್ಟಿ ಮಾಡ್ಕೊಳಕ್ಕೆ ಬಿಸಿನೀರು ಹಾಕ್ಕೊಳಕತ್ತೇನೆ ನೋಡ್ರಿ, ಹಿಟ್ಟು ಕಲಿಸ್ಕೊಳಕ್ಕೆ. ನಾನಿನ್ನೂ ಅಷ್ಟು ಪರ್ಫೆಕ್ಟ್ ಇಲ್ಲ, ಅಂದ್ರೆ ತಣ್ಣೀರಿಂದನ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಬಡದು ಮಾಡೋ ಅಷ್ಟು ಪರ್ಫೆಕ್ಟ್ ರೊಟ್ಟಿ ಒಳಗೆ ನಾನಿನ್ನೂ ಇಲ್ಲ. ಇನ್ನು ರೊಟ್ಟಿ ನಾನು ಅಂದರೆ ಇನ್ನು ಎಷ್ಟು ಮಾಡಿದ್ರೂ ಅದು ನಾನು ಎವ್ರಿಡೇ ಏನೇನರ ಒಂದು ಹೊಸದು ಕಲಿತಿರ್ತೇನೆ ರೊಟ್ಟಿ ಒಳಗೆ ಐ ಆಮ್ ನಾಟ್ ಸೊ ಗುಡ್. ಸೊ ಇಲ್ಲಿ ನೋಡ್ರಿ, ಹಿಟ್ಟನ್ನು ಕಲಿಸ್ಕೊಂಡು ಫಸ್ಟ್ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ತೇನೆ. ಒಂದು ಚಲೋ ಮೀಡಿಯಮ್ ಸೈಜಿಗೆ ಬಂತಂದ್ರೆ ಸ್ವಲ್ಪ ದಂಡಿ ಎಲ್ಲ ತಟ್ಕೊಂಡು ಬೇಯಿಸ್ಕೊಳ್ತೀನಿ. ಒಂದು 5-6 ರೊಟ್ಟಿ ಒಳಗಿಂದ ಒಂದು 3 ರೊಟ್ಟಿ 2-3 ರೊಟ್ಟಿ ಚಲೋ ತಂಗಿ ಉಬ್ಬಿ ಬಂದಿರ್ತಾವೆ. 1-2 ಹಂಗೆ ನಾರ್ಮಲಿ ಆಗಿರ್ತಾವೆ. ಹಂಗೆ ಆ ಸ್ಟೇಜ್ ಒಳಗೆ ಅದನ್ನು ಇನ್ನೂ ರೊಟ್ಟಿ ಮಾಡೋದು. ಸೊ ಬಟ್ ಸ್ಟಿಲ್ ಮಾಡ್ತಿರ್ತೀನಿ. ಇಲ್ಲಿ ನೋಡ್ರಿ, ರೊಟ್ಟಿ ಮಾಡ್ಕೊಳಕತ್ತೀನಿ. ಆ ಕಡೆ ಅನ್ನನೂ ನಂದು ಆಗಾಕತ್ತೈತಿ. ಸೊ ನಮ್ಮದು ಜೋಳದ ರೊಟ್ಟಿ ರೆಡಿ. ನಾನು ಜೋಳದ ಅಂದ್ರೆ ಇದು ಫುಲ್ಲಿ ಪ್ಯೂರ್ಲಿ ಜೋಳದ ರೊಟ್ಟಿ ಅಲ್ಲ, ಅಂದ್ರೆ ಒಂದು 2 kg ಜೋಳಕ್ಕೆ ಒಂದು ಅರ್ಧ kg ಅಕ್ಕಿ ಮಿಕ್ಸ್ ಮಾಡಿರ್ತೀನಿ. ಹಂಗೆ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಬಂದಿರ್ತೈತಿ. ಸೊ ಪ್ಯೂರ್ಲಿ ಜೋಳದ್ದಲ್ಲ ಇದು. ಅಕ್ಕಿದೂ ಒಮ್ಮೆ ಮಾಡಿರ್ತೀನಿ, ಬಟ್ ಇದು ಜೋಳದ್ದು ಅಂದ್ರೆ ಸ್ವಲ್ಪ ಅಕ್ಕಿನೂ ಮಿಕ್ಸ್ ಐತಿ. ಸೊ ಜೋಳದ ರೊಟ್ಟಿನ ಅಂತಂತೇವಿ. ಸೊ ನಮ್ದು ಇವತ್ತು ಮಧ್ಯಾಹ್ನದ ಊಟ ಸಾಟೆಡ್.
ರೊಟ್ಟಿ ಪಲ್ಯ ಅನ್ನ ಸಾರು. ಇಲ್ಲಿ ನೋಡ್ರಿ ನನ್ನ ಹಸ್ಬೆಂಡಿಗೆ ಲಂಚಿಗೆ ಮನೆಗೆ ಬಂದಿದ್ರಲ್ಲ ಅವ್ರಿಗೆ ಊಟಕ್ಕೆ ಸರ್ವ್ ಮಾಡಿಕೊಟ್ಟೆ. ವರನು ಅವರ ಮಧ್ಯಾಹ್ನ ಅನ್ನ ಉಣ್ಣಂಗಿಲ್ಲ, ಸೊ ಎಗ್ ಪಲ್ಯ ರೊಟ್ಟಿ. ಮಧ್ಯಾಹ್ನದ ಮುಗ್ದಿತ್ತು. ಈವ್ನಿಂಗದ್ದು ನನ್ನ ಮೆನ್ಯೂ ಈ ರೀತಿ ಇತ್ತು. ನಾನ್ ವೆಜ್ ರೈಸು, ಸ್ಯಾಲಡು, ಆಮೇಲೆ ಮಧ್ಯಾಹ್ನ ಉಳಿದಿರುವಂಥ ಪಲ್ಯ. ಸೊ ಇವತ್ತಿಂದ ಇಷ್ಟೇ. ಬಾಯ್, ಥ್ಯಾಂಕ್ ಯು. ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.